ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಡ್ಡಿ ಹಾವಳಿ ಮಿತಿ ಮೀರಿದೆ. ಬಡ್ಡಿ ಹಣ ಕಟ್ಟದೇ ಇದ್ದಿದ್ದಕ್ಕೆ ಕಾರನ್ನೇ ಕೊಂಡೊಯ್ದಿದ್ದಾನೆ ಈ ಭೂಪ. ಬಡ್ಡಿ ಹಾವಳಿ ಮಿತಿ ಮೀರ್ತಾ ಇದೆ. ಬಡ್ಡಿ ಹಣ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕಾರನ್ನ ಕೊಂಡೊಯ್ದಿದ್ದಾರೆ. ವಿನಾಯಕ್ ಸಾವಂತ್ ಬಳಿ 2.5 ಲಕ್ಷ ಸಾಲವನ್ನ ಮಾಡಿದ್ದ. ಇದಕ್ಕೆ ಪ್ರತಿಯಾಗಿ 5 ಲಕ್ಷ ಹಣ ಕಟ್ಟಿದ್ರು ಕೂಡ ಇನ್ನು ಬಡ್ಡಿ ಕಟ್ಟಿಲ್ಲ ಅಂತ ಕಿರುಕುಳವನ್ನ ನೀಡ್ತಾ ಇದ್ರು. ಬಡ್ಡಿ ಹಣ ನೀಡಿಲ್ಲ ಅಂತ ಕಾರನ್ನೇ ತೆಗೆದುಕೊಂಡು ಹೋಗಿದ್ದ. ಹುಬ್ಬಳ್ಳಿಯ ಸ್ಟೇಷನ್ ರಸ್ತೆ ನಿವಾಸಿ ಮಹೇಶ್ ಈಗ ಕಂಗಾಲಾಗಿದ್ದಾರೆ. ಈ ಕಡೆ ದುಡ್ಡಿಗೆ ದುಡ್ಡು ಕಟ್ಟಿದ್ದಾಯ್ತು, ಬಡ್ಡಿಗೆ ಬಡ್ಡಿ ಕಟ್ತಾ ಇರೋದಾಯ್ತು, ಇದ್ದಿದ್ದ ಕಾರು ಕೂಡ ಹೋಯ್ತು. ಇಡ್ಲಿ ಅಂಗಡಿ ಮಾರ್ಕೊಂಡು ಮಹೇಶ್ ಜೀವನವನ್ನ ಸಾಗಿಸ್ತಾ ಇರೋದು. ಕಾರನ್ನ ತಗೊಂಡು ಹೋಗಿ ವರ್ಷ ಆದ್ರೂ ಕೂಡ ಈಗಲೂ ಬಡ್ಡಿ ಕೊಡಿ ಅಂತ ಕಿರುಕುಳ ಕೂಡ ಕೊಡ್ತಾ ಇದ್ದಾರಂತೆ. ವಿನಾಯಕ್ ಸಾವಂತ್ ಕಿರುಕುಳಕ್ಕೆ ಈ ದಂಪತಿ ಪಾಪ ರೋಸ್ ಹೋಗಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟರು. ಆದರೆ ಪೊಲೀಸರ ಕಂಪ್ಲೇಂಟ್ ಅನ್ನ ತಗೊಳ್ಳೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಇವರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಮೀಟರ್ ಬಡ್ಡಿ ಟಾರ್ಚರ್ಗೆ ಮಹೇಶ್ ಹಾಗೂ ಅವರ ಪತ್ನಿ ಲಕ್ಷ್ಮಿ ಕಂಗಾಲಾಗಿದ್ದಾರೆ. ಮುಂದೆ ಬರ್ತಾನ್ರಿ 3 ಲಕ್ಷ ರೂಪಾಯಿ ನೀವು ಇಸ್ಕೊಂಡಿರಿ ಅಂತ ನಮ್ಮ ಕಡೆ ಹೇಳಿಸಿ ಅದಕ್ಕೆ ಅರ್ಧ ರೊಕ್ಕ ಅವನ ತೊಗೊತಾರ್ರಿ. ನಮ್ಮ ಕೈ ಕ್ಯಾಶ್ ಮೊನ್ನೆ ಏನಾಯ್ತು ರೀ, ಈಗ ಒಂದು ವರ್ಷದಿಂದ 3 ಲಕ್ಷ ರೂಪಾಯಿ ಅಂತ ನಮ್ಮ ಹೆಸ್ರಿಗೆ ಬಾಂಡ್ ಬರ್ಸಿದಾರಿ. ಅದ್ರೊಳಗೆ ನಮಗೆ ಕೊಟ್ಟಿದ್ದು ನೋಡಿದ್ರೆ ಬರೀ 2,20,000 ರೂಪಾಯಿ ಅಷ್ಟೇ ಕೊಟ್ಟಾನ್ರಿ. ಮತ್ತು ಅದನ್ನು ಕೇಳಿದ್ರೆ ನಿನ್ನ ಗಂಡ ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ನಾ ಅದೆಲ್ಲ ಹಿಡ್ಕೊಂಡೇನಿ ಅಂತನ್ರಿ. ಮತ್ತು ನೋಡಿದ್ರೆ ಗಾಡಿ ನನ್ನ ಕಡೆ ಬಂದು ಏನಂತ ಅಂದಾರಿ, ಇಲ್ಲ ನಾನು ಕಾರ್ ನೀವು ಹೆಂಗೂ ಮಾರ್ಬೇಕಂತದಿರಲ್ರಿ, ನಾನು ರೆಡಿ ಮಾಡಿಸಿ ನಾನು ಮಾರಿಸಿ ನಿಮಗೆ ಕೊಡ್ತೀನಿ ಅಂತ ಕಾರ್ ತೊಗೊಂಡು ಹೋದಾರಿ. ಮತ್ತು ನನ್ನ ಕಡೆ ಬಂದಾರಿ, ನಿಮ್ಮ ಹೆಸ್ರಿಗೆ ನನ್ನ ಹೆಸ್ರಿಗೆ ಇನ್ನೂ ಗಾಡಿ ಅದಾಗಿದ್ದಿಲ್ಲ ರೀ, ನಿಮ್ಮ ಹೆಸ್ರಿಗೆ ನನಗೆ ಪರಿಚಯ ಅದ ರೀ, ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಡ್ತೀನಿ ಅಂತೇಳಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನೈತೆಲ್ಲ ಅಂದರೆ ಅವಾಗ ಸ್ವಲ್ಪ ಚಲೋ ಇದ್ದಾರೆ. ಬಡ್ಡಿನ 4.5 ಲಕ್ಷ ರೂಪಾಯಿ ತುಂಬೇನು ಸರ್. ಆದರೂ ಮತ್ತು ಟಾರ್ಚರ್ ಕೊಡತ್ತಂತ ಸರ್. ಬಡ್ಡಿ ತುಂಬಿದ್ರು ಮತ್ತು ನಾನು ಕಾರ್ ತೊಗೊಂಡೋಗಿ ಅಂತ ಸರ್ ರಿಪೇರಿ ಮಾಡಿಸ್ಕೊಡ್ತೀನಿ ಅಂತೇಳಿ. ಆಮೇಲೆ ಈಗ ಎಲ್ಲರೂ ಹೊರಗೆ ಸಿಕ್ಕಾಗ ಜೂ ಬೆದರಿಕೆ ಆಗ್ತಾನೆ ಸರ್. ನಾವು ರೊಕ್ಕ ಹೆಂಗೆ ತೊಗೋಬೇಕು ಗೊತ್ತಿತ್ತು ನನಗೆ. ಹಿಂಗೆ ಹೊರಗೆ ಅಡ್ಡಾಡಿದ್ರೆ ಬರೀ ಟಾರ್ಚರ್ ಕೊಡತ್ತಂತ ಸರ್ ನಂಗೆ ಬರೀ. ವಿನಾಯಕ್ ಸಾವಂತ್ ಸರ್. ಹಾಂ ಸರ್, ಇಲ್ಲಿ ಕೇಶಾಪುರ ಅಂತ ರಾಮನಗರ ಕಡೆ ಐತೆ ಸರ್. ಅವ್ನು ನಾ ಈಗ ಒಂದು ತೊಗೊಂಡು ಒಂದು 3-4 ವರ್ಷ ಆಯ್ತು ಸರ್ ತೊಗೊಂಡು. ಅಲ್ಲಿಂದ ಬಡ್ಡಿ ತುಂಬ್ಕೊಂತಾನೆ ಬರತ್ತೇನೆ ಸರ್. ನಂಗೆ ಸ್ವಲ್ಪ ಎಕ್ಸಿಡೆಂಟ್ ಆಗಿತ್ತು ಸರ್. ಅವಲ್ಲಿಂದ ನಾನು ಸ್ವಲ್ಪ ತುಂಬೋದು ಕಮ್ಮಿ ಆಗತ್ತೈತೆ ಸರ್. ಅದಕ್ಕೆ ಗಾಡಿ ರಿಪೇರಿ ಇತ್ತು ಸರ್. ನಾನು ಮಾಡಿಸ್ತೀನಿ ತೋರಿ 30,000 ರೂಪಾಯಿ ಕೊಟ್ಟಂತ ತೊಗೊಂಡೋಗಿ ಈಗ ಬಡ್ಡಿ ಕ್ಲಿಯರ್ ಆಗ್ತದೆ, ನಂಗೆ ಅಸಲು ಬೇಕಾಗ ರೊಕ್ಕ ಬೇಕು ಅಂತ ಹಂಗೆ ಟಾರ್ಚರ್ ಕೊಡತ್ತಂತ ಸರ್.